ಸರ್ ನಮಸ್ಕಾರ, ನನ್ನ ಹೆಸರು ಶ್ರೀನಿದೆ ಅಂತ. ಅದೇ ಅವತ್ತು ಹರಿಪ್ರಸಾದ್ ಅನ್ನೋರನ್ನ ಕೇಳ್ಕೊಂಡು ಫೋನ್ ಮಾಡಿದ್ನಲ್ಲ. ಗೊತ್ತಾಯ್ತು. ನಿಮಗೆ 99 ವರ್ಷ ಆಯಸ್ಸು. ನಾನೇ ಫೋನ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೆ. ಯಾಕೆ? ನಮ್ ಚಿಕ್ಕಪ್ಪನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಫುಲ್ ಇನ್ಫಾರ್ಮೇಶನ್ ಸಿಕ್ಕಿದೆ. ನೀವು ಹುಡುಕ್ತಾ ಹರಿ ಇವತ್ತು ಜನತಾ ದರ್ಶನಕ್ಕೆ ಬರ್ತಾ ಇದಾರೆ. ಹಾ, ಜನತಾ ದರ್ಶನನಾ? ಹೌದ್ರಿ. ನೀವು ಹುಡುಕ್ತಾರ ಆಸಾಮಿ ಏನ್ ಸಾಮಾನ್ಯದವನು ಅನ್ಕೊಂಡಿದ್ದೀರಾ? ನೀವು ಬಂದು ನೋಡಿ, ಅವ್ರ ಇಂಟ್ರೊಡಕ್ಷನ್ ಏನ್ ಪವರ್ಫುಲ್ ಆಗಿರುತ್ತೆ ಅಂತ ನೋಡಿ ಕಣ್ ತುಂಬಿಸ್ಕೊಳ್ಳಿ. ಅವ್ರು ಬರ್ತಿರೋದು ಕನ್ಫರ್ಮಾ? ಇನ್ನು ಅರ್ಧ ಗಂಟೆಯಲ್ಲಿ ಬಂದ್ರೆ ಕನ್ಫರ್ಮು, ಇಲ್ಲ ಅಂದ್ರೆ ಐ ಆಮ್ ಸಾರಿ. ಹಲೋ ಹಲೋ, ರಾಕ್ಷಸಿ ಬರೋದನ್ನ ಹೇಗಾದರೂ ಮಾಡಿ ತಡಿಬೇಕು. ನನ್ನ ಜೊತೆ ಲಂಚ್ ಮಾಡಬೇಕು ಅಂದ್ಲು, ನಾನು ಒಪ್ಪಲಿಲ್ಲ. ಅದಕ್ಕೆ ಅವಳು ಚಂಡಿಯಾಗಿರೋದು. ಈಗಲೇ ಫೋನ್ ಮಾಡಿ ಇನ್ನು ನೀನು ಯಾವತ್ತು ಕರೆದ್ರೂ ಲಂಚಕ್ಕೆ ಬರ್ತೀನಿ, ಮನೆಗೆ ಮಾತ್ರ ಬರಬೇಡ ಅಂತ ಹೇಳ್ತೀನಿ. ಎಲ್ಲ ಆಚೆನೆ ಮುಗಿದು ಫೋನ್ ಮಾಡ್ತಾ ಇದ್ದೀರಾ? ನಾಳೆ ಯಾರೋ ಫ್ರೆಂಡಿಗೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಮಾತಾಡಿ. ಸಾರಿ ರೀ, ಇಂಪಾರ್ಟೆಂಟ್ ವಿಷಯ ಇತ್ತು ಏನೋ. ನಾನು ಹಳ್ಳಿ ಗುಗ್ಗು ಥರ ಬಂದು ಫೋನ್ ಕಿತ್ಕೊಂಡ್ಬಿಟ್ಟೆ. ಬೇಜಾರಾಯ್ತಾ ನಿಮಗೆ? ಸಾರಿ ರೀ, ನನ್ನ ಬುದ್ಧಿಗಿಷ್ಟು. ಚೇಚೆ, ಇಂಪಾರ್ಟೆಂಟ್ ಏನಿಲ್ಲ. ನಾಳೆ ಯಾರೋ ಫ್ರೆಂಡಿಗೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ನಾಳೆ ಭೀಮ್ನ ಅಮಾವಾಸ್ಯೆ ರೀ, ಮರ್ತ್ಬಿಟ್ರಾ? ಇಷ್ಟು ವರ್ಷ ನೀವಿಲ್ದೇನೆ ಭೀಮೇಶ್ವರನ ಹೆಸರಲ್ಲಿ ಉಪವಾಸ ಮಾಡಿ ಪೂಜೆ ಮಾಡ್ತಿದ್ದೆ. ಜಾಹ್ನವಿ ಪ್ರಯತ್ನದಿಂದ ಈ ಸಾರಿ ಮತ್ತೆ ನಿಮ್ಮ ಜೊತೆ ಕೂತ್ಕೊಂಡು ಪೂಜೆ ಮಾಡೋ ಭಾಗ್ಯ ಸಿಕ್ಕಿದೆ. ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನಗೋಸ್ಕರ ನಾಳೆ ಒಂದಿನ ಯಾವ ಫ್ರೆಂಡನ್ನು ಮೀಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇಡೀ ದಿವಸ ಉಪವಾಸವಿದ್ದು ಪೂಜೆ ಮುಗಿದ ಮೇಲೇ ನಾನೇನಾದ್ರು ತಿನ್ನಕ್ಕಾಗೋದು ಗೊತ್ತಾ? ನಾಳೆ ಪೂಜೆ ಎಷ್ಟೊತ್ತಿಗೆ? ಬೆಳಿಗ್ಗೆ 10 ಗಂಟೆಗೆ. ಭೀಮ್ನ ಅಮಾವಾಸ್ಯೆಗೆ ನಾನು ನನ್ನ ಗಂಡನ ಪೂಜೆ ಮಾಡಬೇಕು. ನಾಳೆ ಒಂದಿನ ಯಾವ ಫ್ರೆಂಡನ್ನು ಮೀಟ್ ಮಾಡಕ್ಕೆ ಹೋಗ್ಬೇಡ್ರಿ. ಅದು ನಿಮ್ಮ ಮನೆಯಲ್ಲೇ, ನಿಮ್ಮ ಎಲ್ಲರ ಪ್ರೆಸೆನ್ಸಲ್ಲಿ. ನಾನೇನಾದರೂ ಬೇರೆ ನೆಪ ಹೇಳಿದರೆ ಅದು ಸುಳ್ಳು ಅಂತ ಅವ್ರಿಗೆ ಗೊತ್ತಾಗ್ತಿತ್ತು. ನಾಳೆ ಬರಬೇಕು ಅಂತಿರೋರು ಇವತ್ತೇ ಬಂದಿರೋರು. ಇಡೀ ದಿವಸ ಉಪವಾಸವಿದ್ದು ಪೂಜೆ ಮುಗಿದ ಮೇಲೇ ನಾನೇನಾದ್ರು ತಿನ್ನಕ್ಕಾಗೋದು. ನಾನು ಮಾಡೋ ನನ್ನ ಗಂಡನ ಪೂಜೆಗೆ ಯಾವುದೇ ಅಡ್ಡಿ ಆತಂಕ ಆಗದೆ ಇರೋ ಹಾಗೆ ನೀನೇ ನೋಡ್ಕೋಬೇಕು. ರಾತ್ರಿ ಕಳೆದು ಬೆಳಗಾದ್ರೆ ಭೀಮನ ಅಮಾವಾಸ್ಯೆ. ಆದರೆ ನನ್ನನ್ನು ಗಂಡ ಅಂತ ಹೇಳ್ಕೊಳ್ಳೋ ಮಧುಮಿತಾನೆ ನನ್ನ ಪಾಲಿಗೆ ದೊಡ್ಡ ಗಂಡಾಂತರ ಆಗಿ ಮನೆ ಕಾಲಿಡೋದ್ರಲ್ಲಿದ್ದಾಳೆ. ನಾನು ಮಾಡಿದ ತಪ್ಪಿಗೆ ಎಷ್ಟೇ ಪ್ರಾಯಶ್ಚಿತ್ತ ಪಟ್ಟರೂ ಮುಕ್ತಿನೇ ಸಿಗ್ತಿಲ್ಲ. ನಾನು ಬದುಕಿದ್ದಷ್ಟು ದಿನ ಈ ಹಿಂಸೆ ತಪ್ಪಿದ್ದಲ್ಲ.